ಈ ಜುಲೈ ಬಂದ್ರೆ ನಮ್ಮ ಪುಟ ಶುರು ಮಾಡಿ 4 ವರ್ಷ ಆಗತ್ತೆ. ನನಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಬಹಳ ಬೇಜಾರಿದೆ. ಅದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೇನೆ. ನಾನು ಒಂದಿಷ್ಟು ವಿಚಾರಗಳನ್ನ ಮರ್ತೋಗ್ತೀನಿ, ಅದಕ್ಕೆ ನೋಡ್ಕೊಂಡು ಮಾತಾಡ್ತಾ ಇದ್ದೇನೆ. ಆದ್ರೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಕನ್ನಡ ನಾಡು, ಕನ್ನಡಿಗರ ಹಿತಾಸಕ್ತಿ ವಿಚಾರದಲ್ಲಿ ಯಾರೇ ರಾಜಕಾರಣಿಗಳು ಕೇಡು ಬಯಸಿದ್ರು ಅವರ ವಿರುದ್ಧ ನಮ್ಮ ಪುಟದಲ್ಲಿ ವಿಡಿಯೋಗಳು ಬಂದಿದೆ. ಅವರೆಂತ ಪ್ರಭಾವಿ ವ್ಯಕ್ತಿ ಆಗಿದ್ರು ಅವರ ವಿರುದ್ಧ ವಿಡಿಯೋಗಳು ಬಂದಿದೆ. ನನ್ನ ಮೇಲಿರೋ ಮುಖ್ಯವಾಗಿರೋ ಅಲಿಗೇಷನ್, ಪೇಮೆಂಟ್ ಗಿರಾಕಿ ಕಾಂಗ್ರೆಸ್ ಬಕೆಟ್. ಹೋದ ವರ್ಷ ಚುನಾವಣೆ ನಡೆದಾಗ ಕಾಂಗ್ರೆಸ್ ಇಂದ ಆಫರ್ ಬಂತು. ಅಕಸ್ಮಾತ್ ಅವತ್ ನಾನು ಅವ್ರಿಗೆ ನನ್ನ ಧ್ವನಿ ಕೊಟ್ಟಿದ್ರೆ ಬಹುಶಃ ಇಷ್ಟೊತ್ತಿಗೆ ನನ್ನ ಹತ್ರ ದೊಡ್ಡ ಗಾಡಿ ಇರ್ತಿತ್ತು, ಒಂದ್ ದೊಡ್ಡ ಮನೆ ಕಟ್ಟಿಸ್ತದೆ, ಖಂಡಿತ ಕಟ್ಟಿಸ್ತದೆ. ಕನ್ನಡದ ಮೇಲಿರೋ ನಿಯತ್ತಿಗೆ ನೀವು ನಾನ್ ಮಾಡೋ ಕೆಲ್ಸಗಳ ಮೇಲೆ ಇಟ್ಟಿರೋ ಅಭಿಮಾನದಿಂದ ಅವ್ರಿಗೆ ನನ್ನ ಧ್ವನಿ ಕೊಡ್ಲಿಲ್ಲ. ಅದರ ಬದಲಾಗಿ ನಮ್ಮ ಪ್ರಾದೇಶಿಕ ಪಕ್ಷ JDSಗೆ ನನ್ನ ಧ್ವನಿ ಕೊಟ್ಟೆ. ಎರಡನೇದು, ಕನ್ನಡ ಅನ್ಕೊಂಡು ಇವನು ದುಡ್ಡು ಮಾಡ್ತಿದ್ದಾನೆ, ವ್ಯೂಸ್ ಲೈಕ್ಸ್ ಗೋಸ್ಕರ ಮಾಡ್ತಾನೆ ಅಂತ ಹೇಳ್ತಾರೆ. 2020ರಲ್ಲಿ ಈ ಪುಟ ಶುರು ಮಾಡಿದ್ದು. ಆಗ ಕನ್ನಡದ ಬಗ್ಗೆ ಧ್ವನಿ ಎತ್ತಿದಾಗ ಅಷ್ಟು ಬೆಂಬಲ ಸಿಗ್ಲಿಲ್ಲ. ಆಗ ಸಾಕಷ್ಟು ಜನ ನಿನ್ನ ಧ್ವನಿ ಚೆನ್ನಾಗಿದೆ, ಯಾಕೆ ಇವೆಲ್ಲ ಮಾಡ್ತೀಯಾ, ಕನ್ನಡ ಅಂದ್ರೆ ಸುಮ್ನೆ ಕಾಂಟ್ರವರ್ಸಿ ಆಗತ್ತೆ ಅಂತ ಹೇಳಿದ್ರು. ಆದ್ರೂ ನನ್ನ ಕೆಲಸ ನಾನು ಮುಂದುವರಿಸಿದೆ. 1 ವರ್ಷ ಆದ್ಮೇಲೆ 2021 ಜೂನ್ ತಿಂಗಳಲ್ಲಿ ಗೂಗಲ್ ನಲ್ಲಿ ಕನ್ನಡ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಅಂತ ಬಂದಾಗ ಅದ್ರ ವಿರುದ್ಧ ವಿಡಿಯೋ ಮಾಡಿದೆ. ಆಗ್ಲಿಂದ ನಮ್ಮ ಪುಟ, ನನ್ನ ಧ್ವನಿ ಎಲ್ರಿಗೂ ಪರಿಚಯ ಆಯ್ತು. ಇಷ್ಟು ವರ್ಷಗಳು ನಿಸ್ವಾರ್ಥವಾಗಿ ಕನ್ನಡ, ಪರಿಸರ, ಸಾಮಾಜಿಕ ಕಳಕಳಿ ಬಗ್ಗೆ ನಮ್ಮ ಪುಟದಿಂದ ವಿಡಿಯೋಗಳು ಬಂದಿದೆ. ಅಕಸ್ಮಾತ್ ನಮ್ಮ ಪುಟದಿಂದ ಏನಾದ್ರೂ ದುಡ್ಡು ಬಂದಿದೆ ಅಂದ್ರೆ ಅದು ಒಂದಿಷ್ಟು ಪ್ರಮೋಷನ್ ಗಳಿಂದ ಅಷ್ಟೇ. ಕೆಲವೊಂದು ವಿಡಿಯೋಗಳನ್ನ ಡಿಲೀಟ್ ಮಾಡೋದಕ್ಕೆ 20-30 ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ದುಡ್ಡು ಮಾಡಿಲ್ಲ ಅಥವಾ ವಿಡಿಯೋಗಳನ್ನ ಡಿಲೀಟ್ ಮಾಡಿಲ್ಲ. ಮೂರನೇದು, ಇವನು ದರ್ಶನ್ ಅಭಿಮಾನಿ, ಅದಕ್ಕೆ ಅವ್ರನ್ನ ಸರ್ ಅಂತ ಕರೀತಾನೆ, ಬಕೆಟ್ ಹಿಡಿತಾನೆ ಅಂತಾರೆ. ಬಕೆಟ್ ಅಂದ್ರೆ ದರ್ಶನ್ ಸರ್ ಗ್ರೇಟ್, ಅವರೇ ದೇವ್ರು, ಅವ್ರೇನೇ ಮಾಡಿದ್ರು ಅದನ್ನ ನೋಡ್ಕೊಂಡು ಅವರಿಂದ ಒಂದಲ್ಲ ಒಂದು ದಿನ ಏನೋ ಉಪಯೋಗ ಇದೆ ಅಂತ ಅವ್ರನ್ನ ಸಮರ್ಥಿಸೋದು ಬಕೆಟ್. ಸರ್ ಅಂತ ಎಲ್ಲಾ ನಟರಿಗೂ ಮರ್ಯಾದೆ ಕೊಡೋದು ಒಂದು ರೂಢಿ ಅಷ್ಟೇ. ನನಗೆ ಒಂದು ಕನ್ಸಿತ್ತು, ದರ್ಶನ್ ಅವರ ಚಿತ್ರಕ್ಕೆ ನನ್ನ ಧ್ವನಿ ಕೊಡ್ಬೇಕು ಅಂತ. ಅವ್ರು ಒಂದಲ್ಲ ಒಂದು ದಿನ ನನ್ನ ಕನ್ನಡ ಕೆಲಸ ಗುರುತಿಸ್ತಾರೆ, ನನ್ನ ಧ್ವನಿ ಗುರುತಿಸ್ತಾರೆ ಅಂತ. ಆದ್ರೆ ಈಗ ಅದು ನೀರ್ಪಾಲಾಯ್ತಲ್ಲ. ನನ್ನ ಆತ್ಮಸಾಕ್ಷಿ ವಿರುದ್ಧ ನಾನು ಹೋಗೋದಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಇತ್ತೀಚೆಗಷ್ಟೇ ಅಭಿಮಾನ ಇರಬೇಕು, ಆದ್ರೆ ಅಂಧಾಭಿಮಾನ ಇರಬಾರದು, ದರ್ಶನ್ ಅವರು ನಿಜವಾಗ್ಲೂ ಕೊಲೆ ಮಾಡಿದ್ದಾರೆ ಅಂತ ಕೋರ್ಟ್ ತೀರ್ಪು ಬಂದ್ರೆ ನಾನು ಸಂವಿಧಾನದ ಜೊತೆ ನಿಂತ್ಕೋತೀನಿ ಅಂತ ಅವರ ವಿರುದ್ಧ ವಿಡಿಯೋ ಮಾಡಿದ್ದೀನಿ. ಆಗ ಅವರ ಅಭಿಮಾನಿಗಳು ಬಂದು, ನಿಮ್ಮನೆ ಅಕ್ಕ ತಂಗಿರಿಗೆ ಯಾವನೋ ಒಬ್ಬ ಬಂದು ಕೆಟ್ಟ ಫೋಟೋ ಕಳಿಸಿದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರು. ಕೆಲವರು ಫೇಸ್ಬುಕ್ ನಲ್ಲಿ ನಾನು ವಿಡಿಯೋ ಹಾಕಿ ಬಹಳ ಕೆಟ್ಟದಾಗಿ ಬೈದಿದ್ರು. ಆ ವಿಡಿಯೋಗಳು ಡಿಲೀಟ್ ಆಯ್ತು, ಅದು ಬೇರೆ ವಿಷಯ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿದೆ. ಅದರಲ್ಲಿ ರೇಣುಕಾ ಸ್ವಾಮಿ ಏನ್ ಮಾಡಿದ್ರು, ಅದಕ್ಕೆ ಕಾನೂನಿತ್ತು, ಆದ್ರೆ ಕಾನೂನನ್ನೇ ಕೈಗೆ ತಗೋಬಾರದು ಅಂತ ತಿಳಿಸ್ದೆ. ಆಗ ಬೇರೆ ನಟನ ಅಭಿಮಾನಿಗಳು ಬಂದು, ನೀನು ದರ್ಶನ್ ಸರ್ ಅಂತ ಕರೀತ್ಯಾ, ರೇಣುಕಾ ಸ್ವಾಮಿನ ಕಾಮುಕ ಅಂತ ಅದು ಹೇಗೆ ಹೇಳ್ತೀಯಾ ಅಂತ ಬಯೋದಕ್ ಶುರು ಮಾಡಿದ್ರು. ಒಟ್ನಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಅದು ನಿಮ್ಗೆ ಇಷ್ಟ ಆದ್ರೆ ಬ್ರೋ ನೀವು ಸೂಪರ್, ನೀವು ಡೇರಿಂಗ್ ಅಂತ ಹೇಳ್ತೀರಾ. ಅದೇ ವಿಡಿಯೋ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನು ಬಯಾಸ್ಡ್, ನೀನು ಸೋಲ್ಡ್ ಔಟ್ ಆಗಿದ್ಯಾ ಅಂತ ಹೇಳಿ ಕೆಟ್ಟ ಪದಗಳಲ್ಲಿ ಬೈತೀರಾ. ಒಂದು ವಿಚಾರ ಹೇಳಿ, ಈಗ ನಾನು ವಿಡಿಯೋ ಮಾಡಿದ್ರೆ ಸುಮ್ನೆ ಇದ್ರೆ ಇವನಿಗೆ ದುಡ್ಡು ಬಂದಿದೆ ಅಂತೀರ, ಮತ್ತೆ ವಿಡಿಯೋ ಮಾಡಿದ್ರೆ ಅದಕ್ಕೆ ಮತ್ತೆ ಬೇರೆ ಏನೋ ಹೇಳ್ತೀರ. ನೀವಂತೂ ಧ್ವನಿ ಎತ್ತಲ್ಲ, ಆದ್ರೆ ಧ್ವನಿ ಎತ್ತವ್ರಿಗೆ ಬಂದು ಕಾಲಿಡಿತೀರ. ಇಷ್ಟೆಲ್ಲ ಮಾಡ್ಕೊಂಡು ನಾನೇನಕ್ಕೆ ಇಂಥ ವಿಚಾರಗಳಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕನ್ನಡ, ಎಲ್ಲಾ ಕನ್ನಡಿಗರನ್ನ ಒಗ್ಗೂಡಿಸೋದಕ್ಕೆ. ನಮ್ಮ ಕನ್ನಡಿಗರು ಸಾಕಷ್ಟು ಜನ ಒಡೆದೋಗಿದ್ದಾರೆ. ಕನ್ನಡ ವಿಚಾರಗಳ ಬಗ್ಗೆ, ಕನ್ನಡಿಗರಿಗೆ ಆಗ್ತಿರೋ ತೊಂದರೆಗಳ ಬಗ್ಗೆ ಎಷ್ಟೋ ಕನ್ನಡಿಗರಿಗೆ ಗೊತ್ತಿಲ್ಲ. ಒಂದ್ ಕಡೆ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಇದ್ರೆ, ಮತ್ತೊಂದ್ ಕಡೆ ನಾನು ಈ ಪಕ್ಷ ನೀನ್ ಆ ಪಕ್ಷ ಅಂತ ಇದೆ. ಇನ್ನೊಂದ್ ಕಡೆ ಯೂಟ್ಯೂಬ್ ನಲ್ಲಿ ಗೇಮಿಂಗ್ ಬ್ಲಾಗರ್, ಫುಡ್ ಬ್ಲಾಗರ್, ಮೋಟೋ ಬ್ಲಾಗರ್ ಇತ್ಯಾದಿಗಳು. ಮತ್ತೊಂದು ಕಡೆ ಇನ್ಸ್ಟಾಗ್ರಾಮ್ ನಲ್ಲಿ ಕಾಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್, ರೀಲ್ಸ್ ಮೇಕರ್ ಇತ್ಯಾದಿ. ಇವ್ರನ್ನೆಲ್ಲ ಒಂದ್ ಕಡೆ ಕನ್ನಡಕ್ಕೋಸ್ಕರ ಸೇರಿಸಬೇಕು, ಇವ್ರಿಗೆಲ್ಲ ಕನ್ನಡ ವಿಚಾರಗಳು ತಲುಪಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಇವ್ರ ದಾರಿನಲ್ಲೇ ಹೋಗಿ ಕನ್ನಡದ ವಿಚಾರ ಇವ್ರಿಗೆ ಮುಟ್ಸೋಣ ಅಂತ ಅನಿಸ್ತು. ಇವತ್ತು ಎಲ್ಲೇ ಕನ್ನಡದ ಹೋರಾಟಗಳು ನಡೆದ್ರು ಒಂದು ವಿಡಿಯೋ ಮುಖಾಂತರ ಕರೆ ಕೊಟ್ರೆ ಸಾಕಷ್ಟು ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಬರ್ತಿದ್ದಾರೆ. ಇವರೆಲ್ಲರ ಬಗ್ಗೆ ಬಹಳ ಹೆಮ್ಮೆ ಇದೆ ನನಗೆ ನಾಯಕ ಆಗೋ ಆಸಕ್ತಿ ನನಗೆ ಖಂಡಿತ ಇಲ್ಲ. ಆದ್ರೆ ಒಡೆದೋಗಿರೋ ಸಾಕಷ್ಟು ಕನ್ನಡಿಗರನ್ನ ಕನ್ನಡದ ವಿಚಾರಗಳಿಗೆ ಸೇರಿಸೋ ಒಂದು ಸೇತುವೆ ಆಗಬೇಕು ಅನ್ನೋದೇ ನನ್ನ ಆಸೆ. ಅದನ್ನೇ ಮಾಡ್ತಿದ್ದೀನಿ ಅಷ್ಟೇ. ನಾನೆಲ್ಲೇ ಹೋದ್ರು ಎಷ್ಟೋ ಜನ ನನ್ನ ತುಂಬಾ ಗೌರವದಿಂದ, ಅಭಿಮಾನದಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ನಡ್ಕೋತಾರೆ. ಅದಕ್ಕೆಲ್ಲ ಕಾರಣ ಕನ್ನಡ ಭಾಷೆ. ನಾನ್ ಮಾಡೋ ವಿಡಿಯೋಗಳನ್ನ ಎಷ್ಟೋ ಜನ ಬ್ಲೈಂಡ್ ಆಗಿ ಅದನ್ನ ಶೇರ್ ಮಾಡ್ತಾರೆ, ಯಾಕೆಂದ್ರೆ ಅವ್ರಿಗೆ ನಾನ್ ಮಾಡೋ ಕೆಲ್ಸಗಳ ಮೇಲೆ ಅಷ್ಟು ನಂಬಿಕೆ ಇದೆ, ಅಷ್ಟು ಅಭಿಮಾನ ಇದೆ. ಅಂತ ವ್ಯಕ್ತಿಗಳು ಯಾವತ್ತು ತಲೆ ತಗ್ಗಿಸೋ ಹಾಗೆ ನಾನು ಕೆಲಸ ಮಾಡಿಲ್ಲ. ನನ್ ಬಗ್ಗೆ ಅವ್ರಿಗೆ ಯಾರೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಈ ವಿಡಿಯೋ ಉತ್ತರ ಆಗಿರ್ಬೇಕು ಅಂತಾನೆ ಈ ವಿಡಿಯೋ ಮಾಡಿದೀನಿ ಅಷ್ಟೇ.
ಸದಾ ಕನ್ನಡಕ್ಕೆ ಚೇರು ನುಡಿ. ಈ ದೇಹ ಮಣ್ಣಿಗಾದರೆ ಜೀವ ಕನ್ನಡಕ್ಕೆ. ನನ್ನ ಕೆಲಸಗಳು ಹೀಗೆ ಮುಂದುವರಿಯುತ್ತೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ.